ನಾನು ಬ್ಲಾಗಿಂಗ್ ಜರ್ನಿಲಿ ಸುಮಾರು ಬಫೆ ಪ್ಲೇಸಸ್ನ ವಿಸಿಟ್ ಮಾಡಿದ್ದೆ. ಆದರೆ ಈ ಜಾಗ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಇದು ಬಂದು ಪಕ್ಕಾ ಪ್ಯೂರ್ ವೆಜ್ ಬಫೆ ಗುರು. ನೀವು ಕೊಡೋ ಪ್ರೈಸಿಂಗಿಗೆ 25 ಐಟಮ್ನ ಕೊಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಈ 25 ಐಟಮನ್ನು ಅನ್ಲಿಮಿಟೆಡ್ ಆಗಿ ತಿನ್ಬೋದು. ಆಮೇಲೆ ಹೈಜೀನ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಕ್ಲೀನ್ ಅಂಡ್ ಹೈಜೀನ್ ಆಗಿ ಮಾಡಿರ್ತಾರೆ. ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಮಾರತಳ್ಳಿಲಿ ಇರ್ತಕ್ಕಂಥ ಕಾಕೇದಿ ಹಟ್ಟಿ ಅನ್ನೋ ಈ ಜಾಗಕ್ಕೆ ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ದೆ. ಕಾಕೇದಿ ಹಟ್ಟಿ ಅಂತ ಹೆಸರು ಕೇಳ್ತದಂಗೆ ನಿಮ್ಗೆಲ್ಲ ನೆನಪಾಗೋದು ಇವರ ಬಿಗ್ಗೆಸ್ಟ್ ನಾನ್. ಇವಾಗ ಇವ್ರ ಹತ್ರ ಬಫೆ ಕೂಡ ಸಿಗ್ತಾ ಇದೆ. ಕಾರ್ಪೊರೇಟ್ ಲಂಚ್ ಅಥವಾ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡೋದಕ್ಕೆ ಹೇಳಿ ಮಾಡಿಸ್ದಂಗಿದೆ. ಪ್ರೈಸಿಂಗ್ ವಿಚಾರ ನೋಡಿದ್ರೆ 599 ರುಪೀಸ್ ಕೊಟ್ರೆ ಅನ್ಲಿಮಿಟೆಡ್ ಆಗಿ ಪ್ರತಿಯೊಂದು ಐಟಮ್ ನೀವು ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಮೊದಲಿಗೆ ಒಂದು ಮ್ಯಾಂಚೋ ಸೂಪ್ ಇಂದ ಸ್ಟಾರ್ಟ್ ಮಾಡಿದೆ, ಕುಡಿಯೋದಕ್ಕಂತೂ ಸಖತ್ತಾಗಿತ್ತು. ನನ್ನ ಮಾಂಕ್ ಅವ್ರು ನೋಡಿದ್ರೆ ವೆಲ್ಕಮ್ ಡ್ರಿಂಕ್ ಇಂದ ಸ್ಟಾರ್ಟ್ ಮಾಡಿದ್ರು. ಏನೇ ಹೇಳಿ ಇಲ್ಲಿ ಸಿಗೋ ಹರ್ಬರಾ ಕಬಾಬು ಮತ್ತೆ ಪನ್ನೀರ್ ಐಟಮ್ಸ್ ಎಲ್ಲ ದಿ ಬೆಸ್ಟ್ ಆಗಿರುತ್ತೆ. ಹರ್ಬರಾ ಕಬಾಬು ಟೇಸ್ಟ್ ಅಂತೂ ತಿನ್ನೋದಕ್ಕೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇನ್ನು ಕ್ವಾಲಿಟಿ ಆಫ್ ದ ಪನ್ನೀರ್ ಅಂತೂ ಸಖತ್ ಸಾಫ್ಟ್ ಆಗಿತ್ತು. ಈ ಪನ್ನೀರ್ ಟಿಕ್ಕಾ ತಿಂದ್ಮೇಲಂತೂ ಫಿದಾಗೋಗ್ಬಿಟ್ಟೆ ಗುರು. ಆಮೇಲೆ ಈ ಬೇಬಿ ಕಾರ್ನ್ ಮಂಚೂರಿಯನ್ನ ಟ್ರೈ ಮಾಡಿದ್ವಿ, ಇದು ಕೂಡ ತುಂಬಾನೇ ಚೆನ್ನಾಗಿತ್ತು. ಇನ್ನು ಮೇನ್ ಕೋರ್ಸ್ ವಿಚಾರಕ್ಕೆ ಬಂದ್ರೆ ರೋಟಿ, ನಾನು ಅದ್ರ ಜೊತೆಗೆ ಪೀಸ್ ಪಲಾವು ಎಲ್ಲಾನು ಸಿಗುತ್ತೆ. ಗ್ರೇವಿ ವಿಚಾರಕ್ಕೆ ಬಂದ್ರೆ ಪನ್ನೀರ್ ಲಬಾಬ್ದಾರು, ವೆಜ್ ಕೋಲಾಪುರಿ ಎಲ್ಲಾನು ಇತ್ತು ಗುರು. ಸೊ ನಾವು ತಿಂದಂತ ಎಲ್ಲ ಐಟಮ್ಸ್ ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು. ಆ ನೂಡಲ್ಸ್ ಅಂತೂ ವಾವ್ ಅಂತಾನೆ ಹೇಳ್ಬೋದು. ಮೊದಲೇ ಹೇಳ್ದಂಗೆ ಸುಮಾರು ಕಡೆ ಬಫೆನ ಟ್ರೈ ಮಾಡಿದೆ, ಆದ್ರೆ ಇಲ್ಲಿ ಟ್ರೈ ಮಾಡಿದ್ರೆ ಸಿಕ್ಕಿದ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಲೆವೆಲ್. ಟೈಮಿಂಗ್ಸ್ ಬಂದು 12:30 ಇಂದ ಮಧ್ಯಾಹ್ನ 3:30 ತನಕ. ಮಿಸ್ ಮಾಡದೆ ಈ ಜಾಗನ ವಿಸಿಟ್ ಮಾಡಿ. ಥ್ಯಾಂಕ್ ಯು.